ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ 5ನೇ ದಿನ ಟ್ರಿಪ್ ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ ನಾನು. ನೀವು ನೋಡಕ್ತಾ ಇರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ನೋಡಿ, ಬೆಳಗ್ಗೆ ಫ್ರೆಶ್ ಆಗಿ ಟಿಫಿನ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಎಲ್ಲಿ ಹೋಗ್ತಾ ಇದ್ವಿ ಅಂದರೆ ಸೋನ್ಮಾರ್ಗ್ ಹೋಗ್ತಾ ಇದ್ವಿ. ಸೋನ್ಮಾರ್ಗ್ ಇನ್ನೇನು 15 ಕಿಲೋಮೀಟ್ರ್ ಇದೆ ನೋಡಿ. ಸೋನ್ಮಾರ್ಗ್ ಹೋಗ್ತಾ ಇದ್ವಿ. ಟೆನಲ್ ಬಂತು ನೋಡಿ, ಇದು ಸೋನ್ಮಾರ್ಗದು. ವೆಲ್ಕಮ್ ಟು ಸೋನ್ಮಾರ್ಗ್ ಟೆನಲ್ ಅಂತ ಬರ್ತಿದ್ದಾರೆ. ಕನ್ನಡದಲ್ಲಿ ಸುರಂಗ ಮಾರ್ಗ ಅಂತ ಹೇಳ್ತೀವಿ ನಾವು. ಬೆಟ್ಟದ ಒಳಗಡೆ ಸುರಂಗ ಮಾರ್ಗ ಮಾಡಿದ್ದಾರೆ ನೋಡಿ. ಟೆನಲ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಅನ್ನಿಸ್ತು. ನಾವು ನೋಡಿ ಇವಾಗ ಎಂಟ್ರೆನ್ಸ್ ಆದೀವಿ. ನಾನು ನಿಮ್ಗೆ ಒಳಗಡೆ ತೋರಿಸ್ತೀನಿ. ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇದೇನಿಲ್ಲ ಅಂದರೆ 6.5 ಕಿಲೋಮೀಟ್ರ್ ಇದೆ. ಹೋಗ್ತಾನೇ ಇದ್ದೀವಿ 6.5 ಕಿಲೋಮೀಟ್ರ್. ಇಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ಅಷ್ಟು ಚೆನ್ನಾಗಾಯಿತು. ಹಾಗೆ ಎಕ್ಸಿಟ್ ಆಗ್ತಾ ಇದ್ದೀವಿ ನೋಡಿ. ನಾವು ಎಕ್ಸಿಟ್ ಆಗ್ತಾ ಏನೋ ಒಂದು ಬೇರೆ ಲೋಕದಲ್ಲಿ ಬಂದಂಗೆ ಆಯ್ತು ನೋಡಿ. ನೀವೇ ನೋಡಿ ಎಷ್ಟು ಸುಂದರವಾಗಿದೆ ಸೀನರಿ ಅಂದ್ರೆ. ಏನೋ ಒಂಥರ ಸ್ವರ್ಗದಲ್ಲಿ ಬಂದಂಗೆ ಅನಿಸಿತ್ತು ನಮಗಂತರ. ಅಷ್ಟು ಚೆನ್ನಾಗಿತ್ತು ಸೀನರಿ ಮಾತ್ರ. ತುಂಬ ಚೆನ್ನಾಗಿತ್ತು. ಕಣ್ಣು ತುಂಬ್ಕೊಂತು ನಮಗಂತರೂ. ತುಂಬ ಖುಷಿ ಆಯಿತು. ನಾವು ಐಸಲ್ಲಿ ರೈಡ್ ಮಾಡ್ತಾ ಇದ್ದೀವಿ. ಈ ಥರ ಗಾಡಿಯಲ್ಲಿ ಈ ಥರ ಎಳ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು. ಇಷ್ಟು ಭಾರನ ಎಳ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇವರು. ಹಾಯ್ ಸುಮನ್, ಹೇಗಿದೆ? ತುಂಬ ಸೂಪರ್ ಆಗಿದೆ ಅಲ್ಲ ನೋಡಿ. ಇಬ್ಬರು ಜಾಯಿಂಟ್ ಆದಿ. ನೋಡಿ, ಇಲ್ಲಿ ಸೋನ್ಮಾರ್ಗಕ್ಕೆ ಬರಬೇಕಂದ್ರೆ 2 ಬೆಟ್ಟ ಹತ್ತಕ್ಕಾಗಲ್ಲ ಸ್ನೋದಲ್ಲಿ. ಹಾಗಾಗಿ ಬೈಕ್ ಡ್ರೈವ್ ಮಾಡ್ಕೊಂಡು ಬರಬೇಕು ನಾವು. ಬೈಕಲ್ಲಿ ಮೇಲೆ ಬರಬೇಕು. ಅದು 2 ವೇ ಇರ್ತದೆ, ಕರ್ಕೊಂಬರೋದು ಮತ್ತು ರಿಟರ್ನ್ ಹೋಗೋದು ಅವ್ರ ಕಡೆನೇ ಇರ್ತದೆ. ಅಲ್ಲಿ ಬಂದಮೇಲೆ ಇದರಲ್ಲಿ ನಾವು ಹೋಗ್ಬೇಕು. ಯಾವುದೋ ಇದಕ್ಕೇನಂತಾರಪ್ಪ ಅಂದರೆ ಸ್ಲೈಗ್ ಗ್ರೈಡ್ ಅಂತಂದು ಅದರಲ್ಲಿ ಕರ್ಕೊಂಡು ಬರ್ತಾರೆ. ಅದನ್ನು ನಾವೇ ಮಾತಾಡಬೇಕು. 2 in 1 ಅದನ್ನು ಕರ್ಕೊಂಡು ಬಂದು ಮತ್ತೆ ಕರ್ಕೊಂಡು ಹೋಗೋಕ್ಕೆ. ಇದಂತರ ಸೂಪರ್ ಆಗಿದೆ. ಇದಂತರ ಸೋನ್ಮಾರ್ಗ್ ಅಂತರೂ ಹೆಸರು ತಕ್ಕ ಸೋನು. ಇದೆಲ್ಲ ಫುಲ್ಲು ಸ್ನೋನೇ. ಎಲ್ಲಿ ನೋಡಿದ್ರು ಅಲ್ಲಿ ತುಂಬ ಸ್ನೋ ಇದು. ಇವಾಗ ನೋಡಿ ನಾನು ಅಲ್ಲಿ ಸ್ನೋಯಿಂದ ಒಂದು ಗೊಂಬೆ ಥರ ಮಾಡ್ತಾ ಇದ್ದೀನಿ, ಸುಮ್ಮನೆ ಆಟ ಆಡ್ಕೊಂಡು. ತುಂಬ ಚೆನ್ನಾಗಿ ಮಾಡಿದೆ ನಾನು. ಮಾಡಿ ಅದಕ್ಕೊಂದು ಸ್ಪೆಕ್ಸ್ ಇಟ್ಟು ಅದಕ್ಕೆ ಪರ್ಸ್ ಹಾಕಿ ಅದ್ರ ಜೊತೆ ಫೋಟೋ ಅದೆಲ್ಲ ತೆಕ್ಕೊಂಡೆ. ನೋಡಿ ಫೋಟೋ ತೆಕ್ಕೊಂಡದ್ದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೂಪರಾಗಿತ್ತು. ತುಂಬ ಖುಷಿಯಾಯಿತು ನಮಗಂತೂ. ಇಲ್ಲಿ ಬಂದು ಒಂದಕ್ಕಿಂತ ಒಂದು ಪ್ಲೇಸ್ ತುಂಬ ಚೆನ್ನಾಗಿದೆ. ಫಸ್ಟ್ ಬೆಲ್ಗಾಮ್ಗಲ್ಲಿ ಹೋದ್ವಿ, ಅದೂ ತುಂಬ ಚೆನ್ನಾಗಿತ್ತು. ಅದಕ್ಕಿಂತ ಗುಲ್ಮಾರ್ಗ್ ಬಂದ್ವಿ, ಅದು ಸೂಪರಾಗಿತ್ತು. ಅದಕ್ಕಿಂತ ಇದು ಸೋನ್ಮಾರ್ಗ್ ಅಂತ ಇನ್ನೂ ಸೂಪರಾಗಿದೆ. ಇಲ್ಲೇನು ಯಾವುದು ಆ್ಯಕ್ಟಿವಿಟಿ ಗೇಮ್ ಏನಿಲ್ಲ. ಇಲ್ಲಿ ಬಂದು ಬರೀ ಫೋಟೋಸು ರೀಲ್ಸು ಕೂತ್ಕೊಂಡು ಎಂಜಾಯ್ ಮಾಡೋಂಥ ಪ್ಲೇಸ್ ಇದು. ತುಂಬ ಎಂಜಾಯ್ ಮಾಡಿದ್ವಿ ನೋಡಿ. ನಾನು ನಮ್ಮ ಮನೆಯವ್ರು ಒಂದು ರೀಲ್ಸ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ವಿ. ಅಲ್ಲಿ ಸೀರೆ ರೆಂಟಿಗೂ ಸಿಗುತ್ತೆ. ಸೀರೆ ತೊಗೊಂಡು ಉಟ್ಕೊಂಡು, ನಮಗೆ ಗೊತ್ತಿರಲಿಲ್ಲ ಸೀರೆ ತೊಗೊಂಡು ಹೋಗ್ಬೇಕಂತಂದು ಇಲ್ಲಿ. ಬಟ್ ಅಲ್ಲಿ ರೆಂಟಿಗೆ ಸಿಕ್ತು. ಅದನ್ನು ತೊಗೊಂಡು ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡು ಒಂದು 2-3 ರೀಲ್ಸ್ ಮಾಡಿದ್ದೀವಿ ನೋಡಿ. ನಾವು 3 ಜನ ರೀಲ್ಸ್ ಮಾಡ್ತಾಯಿದ್ವಿ. ಸಖತ್ತಾಗಿ ಬಂದಿದೆ ಇದಂತ ರೀಲ್ಸು. ನಾನು ಸ್ಟೋರೀಸ್ ಒಳಗೆ ಹಾಕ್ತೀನಿ. ತುಂಬ ಎಂಜಾಯ್ ಮಾಡಿದ್ವಿ ನಾವು. ತುಂಬ ಚೆನ್ನಾಗಿ ಬಂದಿದೆ ರೀಲ್ಸ್ ಅದೆಲ್ಲ ನೋಡಿ. ನಮ್ಮ ಮನೆಯವರು ಒಂದು ರೌಂಡ್ ತೋರಿಸ್ತಾ ಇದ್ದಾರೆ ನಿಮಗೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾನು. ಹಿಂದ್ಗಡೆ ಬ್ಯಾಕ್ಗ್ರೌಂಡು ಸೀನರಿ ಅದೆಲ್ಲ ತುಂಬ ಖುಷಿಯಾಯಿತು ನನಗಂತರೂ. ಕಾಶ್ಮೀರಿಗೆ ಬಂದು ಇನ್ನೊಂದು ಸಲ ಬರಬೇಕು ಅನ್ನಿಸ್ತಾ ಇದೆ ನೋಡಿ. ಓಡಿ ಬರ್ತಾಯಿದ್ದೀನಿ. ಇದು ಒಂದು ರೀಲ್ಸ್ ಥರ ಮಾಡಿದೆ ನಾನು. ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಈಗ ನಾವು 6 ಜನನೂ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಇವಾಗ ನೋಡಿ ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ. ಅದರಲ್ಲಿ ಕೂತ್ಕೊಂಡು ಒಂಥರ ಸೇಟು ಕೂತಂಗಾಗಿದೆ ಅಂತ ನಾನು ನಗ್ತಾ ಇದ್ದೀನಿ. ಬನ್ನಿ. ನೋಡಿ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಒಂಥರ ಕರಡಿ ಥರ ಕಾಣ್ತಾ ಇದ್ದೀನಿ. ಹಂಗಾಗಿ ಕರಡಿ ಥರ ಅಂತ ಚೀರ್ತಾ ಇದ್ದೀನಿ ನಾನು ಖುಷಿಯಾಗಿ. ತುಂಬ ಗಾಳಿತ್ತು. ವೆದರ್ ಕ್ಷಣನೇ ಚೇಂಜ್ ಆಗೋಯಿತು. ಎಷ್ಟು ಬಿಸಿಲಿತ್ತು ಅಷ್ಟೇ ಮೋಡ ಬಂದು ಫುಲ್ಲು ಗಾಳಿ, ಫುಲ್ಲು ಮೋಡ ಆಗೋಯಿತು. ಕ್ಲೈಮೇಟ್ ತುಂಬ ಚೇಂಜ್ ಆಯಿತು. ನಮಗಂತೂ ಭಯ ಆಯ್ತು, ಏನಪ್ಪ ಹಿಂಗಾಯ್ತಲ್ಲ ಕ್ಲೈಮೇಟು ಅಂತಂದು. ಇದು ಅವಾಗವಾಗ ಹಂಗೆ ಆಗ್ತಾ ಇರುತ್ತಂತೆ.
Rana. Boleh Rana. Bye Rana. Rana take shoot Rana. Bagari. Kedva. ಸ್ನೋ ಬೀಳ್ತಾ ಇದೆ ಸ್ವಲ್ಪ ಸ್ವಲ್ಪ. ಅಲ್ಲಿನೂ ಬೀಳ್ತಾ ಇತ್ತಾನೋ ಅಲ್ಲಿ ಮೇಲೆ. ಅಲ್ಲೇ ಇರ್ಬೇಕಾಗಿತ್ತು. ಅಂದ್ರೆ ಅಲ್ಲಿ ಬೀಳ್ತಾ ಇದೆ. ಅಲ್ಲ ऐसा हो जाएगा ना काटक मारेगा काटक ವಾವ್ ಸೂಪರ್ ಹ್ಯಾಪಿ 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 ಸ್ನೋ ಸಣ್ಣ ಬೀಳ್ತಾ ಇದೆ ಎಪಿಸೋಡ್ ಮಾರ್ಕ್ ಥ್ಯಾಂಕ್ ಯು ಸೋನ್ ಮಾರ್ಕ್ ಥ್ಯಾಂಕ್ ಯು ಹೆಂಗ್ಯಾರಿ ಏನೇನಿದೆ ಮಸಾಲಾ ಇದು ಇದೆ, ಮ್ಯಾಗಿ ಇದೆ. ಇವ್ರು ಹೆಲ್ಪ್ ಮಾಡ್ತಾ ಇದ್ದಾರಾ? ಇದು ಇದೆ, ಏನಿದೆ? ನೋಡಿ ಸ್ನೋನು ಬಿತ್ತು, ಅದನ್ನು ಎಂಜಾಯ್ ಮಾಡಿದ್ದೀವಿ ನಾವು. ಎಲ್ಲನೂ ಎಂಜಾಯ್ ಆಯಿತು, ಈಡೇರಿತ್ತು ನಮ್ಮದು ಆಸೆ ಎಲ್ಲ. 2 ಗಂಟೆ ಆಗಿತ್ತಲ್ಲ, ಹಸಿವು ಆಗ್ತಾಯಿತ್ತು, ಏನು ತಿನ್ನೋಕ್ಕೆ ತೊಗೊಂಡು ಹೋಗಿರಲಿಲ್ಲ ನಾವು ಅಲ್ಲಿ ಮೇಲೆ. ಹಾಗಾಗಿ ಅಲ್ಲಿ ಮ್ಯಾಗಿ ಇತ್ತು, ಮ್ಯಾಗಿ ತೊಗೊಂಡ್ವಿ ಎಲ್ಲರೂ. ಒಂದೊಂದು ಮ್ಯಾಗಿ ಸೂಪರಾಗಿತ್ತು. ಆ ಕ್ಲೈಮೇಟಿಗೆ ಖಾರವಾಗಿ ಮಸಾಲೆ ಮ್ಯಾಗಿ ತುಂಬ ಟೇಸ್ಟಿಯಾಗಿತ್ತು. ನೋಡಿ ನಾನು ನಮ್ಮ ಫ್ರೆಂಡ್ ತಿಂತಾಯಿದ್ವಿ. ಫಸ್ಟ್ ಒಂದು ಪ್ಲೇಟ್ ಕೊಟ್ಟರಲ್ಲ, ಹಿಂಗಾಗಿ ನನಗೊಂದು ತುತ್ತು ತಿನ್ನಿಸ್ತಾ ಇದ್ದಾಳೆ ಅವಳು ಫಸ್ಟ್ ದಿನೇನೂ ಊಟ ಮಾಡಿಸಿದ್ಲು, ಇವಾಗೂ ತಿನ್ನಿಸ್ತಾ ಇದ್ದಾಳೆ. ತುಂಬ ಕೇರ್ ಮಾಡ್ತಾಳೆ ಇವಳು. ಫ್ರೆಂಡು ತುಂಬ ಕ್ಲೋಸ್ ಆಗಿದ್ದಾಳೆ ಈ ಫ್ರೆಂಡ್ ನನಗೆ. ನೋಡಿ ಅಂತ ಹೋಗಿ ನೋಡಿ ಹೆಂಗೆ ಬರ್ತಾಯಿದೆ ಅದು ಆ ಚಳಿಗೆ, ಆ ಬಿಸಿಗೆ. ಮಾತಾಡಿದರೆ ಸಾಕು ಹೊಗೆ ಬರ್ತಾಯಿತ್ತು ಬಾಯಿಂದ. ಅದೆಲ್ಲ ತಿಂದಾದ್ಮೇಲೆ ಇವಾಗ ನಾವು ನೋಡಿ ಕ್ಲೈಮೇಟ್ ಎಲ್ಲ ಚೇಂಜ್ ಆಯಿತು. ಅಲ್ಲಿಂತ ಇಷ್ಟು ಸ್ನೋ ಬೀಳ್ತಾ ಇತ್ತು ಮೇಲ್ಗಡೆ. ನಾವು ಅಲ್ಲೇ ಇನ್ನೊಂದು ಅರ್ಧ ಗಂಟೆ ಇದ್ದರೆ ನಮಗೂ ಆ ಚಾನ್ಸ್ ಸಿಗ್ತಾ ಇತ್ತಲ್ಲ, ಅನುಭವ ಸಿಗ್ತಾ ಇತ್ತಲ್ಲ ಅಂತ ಅಂದ್ಕೊಂಡಿನು. ಅದಾದಮೇಲೆ ಈಗ ನೋಡಿ ಬೈಕಿಂದ ಕ್ಯೂ ನಿಂತಿದ್ದೀವಿ. ಒಬ್ರಿಗೆ ತೊಗೊಂಡೋಗ್ತಾರೆ. ಬೈಕ್ಗಳು ತುಂಬ ಇದ್ದಾವೆ, ಅದೇ ಕ್ಯೂ ಪ್ರಕಾರ ಮೇಲೆ ತೊಗೊಂಡೋಗ್ತಾರೆ. ಅಲ್ಲಿ ಕ್ಲೈಮೇಟ್ ಏಕ್ದಮ್ ಚೇಂಜ್ ಆಯ್ತಲ್ಲ, ಹಾಗಾಗಿ ಅಲ್ಲಿ ಪೊಲೀಸರೆಲ್ಲ ಬೇಗ ಕಳಿಸ್ತಾ ಇದ್ರು ಎಲ್ರಿಗೂ. ನೋಡಿ ನಾನು ಬೈಕಲ್ಲಿ ಕೂತ್ಕೊಂಡು ಬೈಕ್ ಡ್ರೈವ್ ಒಂದು ಮಾಡಿರಲಿಲ್ಲ, ಇದೊಂದು ಚಾನ್ಸ್ ಸಿಕ್ಕಿತ್ತು. ಇದೊಂದು ಬೆಟ್ಟ ತುಂಬ ಡೌನ್ ಆಗಿತ್ತು. ಇದು ಬೆಟ್ಟ ತುಂಬ ಭಯ ಆಯಿತು ಬೈಕಲ್ಲಿ ಇಳಿಯುವಾಗ. ಹತ್ತುವಾಗ ಏನು ಅನಿಸ್ಲಿಲ್ಲ, ಇಳಿಯುವಾಗ ತುಂಬ ಭಯ ಆಯಿತು. ಅದನ್ನು ಸೇಫಾಗಿ ಕರ್ಕೊಂಡು ಹೋದ್ರು ಅವರು. ಅಂದರೆ ಬೈಕಲ್ಲಿ ಒಬ್ರೊಬ್ಬರಿಗೆ ಕರ್ಕೊಂಡು ಹೋಗ್ತಾರೆ, ಇಬ್ಬರಿಬ್ಬರಿಗೆ ಕರ್ಕೊಂಡು ಹೋಗಂಗಿಲ್ಲ. ಈಗ ನೋಡಿ ಫಸ್ಟ್ ನಾನು ಹೋದೆ, ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಬ್ಬರು ಬಂದರು. ನೋಡಿ ಇದು ಡ್ರೈವ್ದೊಂದು ವಿಡಿಯೋ ಇರಲಿಲ್ಲಲ್ಲ ಅಂತಂದು ಒಂದು ವಿಡಿಯೋ ಮಾಡಿಸ್ಕೊಂಡೆ. ಒಂದು ರೌಂಡ್ ಹಾಕು ಅಂತ ಹೇಳಿದೆ ಅವನಿಗೆ. ನೋಡಿ ಅಲ್ಲೇ ಒಂದು ರೌಂಡ್ ಹಾಕಿದ ನಮಗೆ ವಿಡಿಯೋಗೋಸ್ಕರ. ಅದಾದಮೇಲೆ ಇವಾಗ ನಮ್ಮ ಮನೆಯವರು ಬರ್ತಾರೆ ಕೆಳಗಡೆ. ನಮ್ಮ ಮನೆಯವ್ರದ್ದು ನಾನು ವಿಡಿಯೋ ಮಾಡಿದೆ, ನಂದು ನಮ್ಮ ಮನೆಯವ್ರು ಮಾಡಿದರು. ನೋಡಿ ಇವಾಗ ಹೆಂಗೆ ಹೋಗ್ತಾರೆ ಅಂದರೆ ಎಷ್ಟು ಸ್ಪೀಡಾಗಿ ತೊಗೊಂಡು ಹೋಗ್ತಾರೆ, ಯಾಕಂದರೆ ಅವ್ರಿಗೆ ರೂಢಿ ಇದೆ ಅಲ್ಲ. ಹಾಗಾಗಿ ಈಗ ನೋಡಿ ಈಗ ನಮ್ಮ ಮನೆಯವ್ರು ಬಂದರು, ನಮ್ಮ ಮನೆಯವರು ಬೈಕಿಂದ ಬಂದರು. ಅಲ್ಲಿಂದ ಎಲ್ಲರೂ ಒಬ್ಬರು ಬಂದರು. ಬಂದಾದಮೇಲೆ ಮತ್ತು ನಮ್ಮದು ರಿಟರ್ನ್ ಜರ್ನಿ ಸ್ಟಾರ್ಟ್ ಆಯಿತು ಮತ್ತು ಶ್ರೀನಗರ್ಗೆ. ಮತ್ತು ಎಲ್ಲಿಂದ ಅಂದರೆ ಟೆನಲ್ಲಿಂದ ಬಂದಿದ್ವಲ್ಲ, ಮತ್ತು ಅಲ್ಲೇ ಟೆನಲ್ಲಿಂದನೇ ಹೋಗ್ಬೇಕು ನಾವು ಮತ್ತು ಶ್ರೀನಗರ್ಗೆ. ತೋರಿಸ್ತೀನಿ ನಾನು ಇವಾಗ. ಫುಲ್ಲು ಐಸು, ಮೇಲೆಲ್ಲ ಐಸು, ಕೆಳಗಡೆಲ್ಲ ಟೆನಲ್ಲು. ನೋಡಿ ಇವಾಗ ಮತ್ತೆ ಅದೇ ಶ್ರೀನಗರ್ಗೆ ಹೋಗ್ತಾ ಇದ್ದೀವಿ ನಾವು. ಹೋಗ್ಬೇಕಾದ್ರೆ ಇಲ್ಲಿ ಟೆನಲ್ ಬರುತ್ತೆ ನೋಡಿ. ಮತ್ತು 2 ವೇ ಮಾಡಿದ್ದಾರೆ ಟೆನಲ್ಲು, 1 ವೇ ಮಾಡಿಲ್ಲ, 2 ವೇ ಮಾಡಿದ್ದಾರೆ. ಈ ಕಡೆಯಿಂದ ಹೋಗೋದು, ಆ ಕಡೆಯಿಂದ ಬರೋದು. ನೋಡಿ 2 ಕಾಣಿಸ್ತಾ, ಈ ರೈಟ್ ಸೈಡಿಂದ ಬರೋದು, ಲೆಫ್ಟ್ ಸೈಡಿಂದ ಹೋಗೋದು. ಸೋನ್ಮಾರ್ಗ್ ಟೆನಲ್ ಅಂತ ಬರೆದಿದ್ದಾರೆ ನೋಡಿ. ಈಗ ನಾವು ಹೋಗ್ತಾ ಇದ್ದೀವಿ ರಿಟರ್ನು. ಹೋದಾದ್ಮೇಲೆ ಮತ್ತೆ ನೋಡಿ ಸೈಡೆಲ್ಲ ಎಷ್ಟು ಸೀನರಿ ಅಂತ ಸೂಪರಾಗಿತ್ತು ಸೀನರಿ. ನೋಡಿ ಮನೆಗಳು ನೋಡಿ ಎಷ್ಟು ಕಾಣ್ತಾ ಇದ್ದಾವೆ ಇಲ್ಲಿ. ಅಲ್ಲೇ ಸ್ನೋ, ಅಲ್ಲೇ ಪಕ್ಕಕ್ಕೆ ನದಿ ಹರಿತಾ ಇರುತ್ತೆ. ಎಷ್ಟು ನ್ಯಾಚುರಲ್ ಆಗಿ ಸೀನರಿ ಅಂತ ಅಷ್ಟು ಖುಷಿ ಆಯಿತು ನಮಗೆ ನೋಡಿ. ಅದಾದಮೇಲೆ ನೋಡಿ ಅಲ್ಲಿ ಇದು ಶ್ರೀನಗರದ್ದು ಸ್ಪೆಷಲ್ ಸ್ವೀಟ್ಗಳಿದೆಲ್ಲ. ಯಾಕಂದರೆ ರಂಜಾನ್ ಅಲ್ಲ, ಹೀಗಾಗಿ ಅವರೆಲ್ಲ ಸಂಜೆ ಹೊತ್ತು ತುಂಬ ಸ್ವೀಟ್ಗಳು ಮಾಡಿ ಇಟ್ಟಿರ್ತಾರೆ. ಎಷ್ಟೊಂದು ವೆರೈಟಿ ಮಾಡಿದ್ದಾರೆ ನೋಡಿ. ಎಲ್ಲ ಸ್ವೀಟೇ ಇದೆ, ಯಾವುದು ಖಾರ ಇಲ್ಲ, ಎಲ್ಲ ಬರೀ ಸ್ವೀಟು. ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲಿದೇನು ಸ್ಪೆಷಲ್ ಸ್ವೀಟ್ ಅಂದರೆ ಇದೆ ನೋಡಿ ಅದೆಲ್ಲ. ಇದರಲ್ಲಿ ಯಾವುದೋ ಒಂದು ತೊಗೊಂಡ್ರು, ನಾವು ಎಲ್ಲರೂ ತೊಗೊಂಡು ಟೇಸ್ಟ್ ಮಾಡಿದರು. ಪರವಾಗಿಲ್ಲ, ಚೆನ್ನಾಗಿತ್ತು. ಅಲ್ಲಿದು ಟೇಸ್ಟಿಯಾಗಿತ್ತು. ಅದೇ ಫ್ರೆಂಡ್ಸ್, 5ನೇ ದಿನದ ಟ್ರಿಪ್ ಮುಗಿಸ್ಕೊಂಡು ಬಂದೀವಿ ನಾವು. ಫುಲ್ಲು ಎಂಜಾಯ್ ಮಾಡಿದ್ವಿ ಇವತ್ತಿನ ಟ್ರಿಪ್ಪಲ್ಲಿ.
ಈ 4 ದಿನಕ್ಕಿಂತ ಇವತ್ತಿನ ಟ್ರಿಪ್ ಸೂಪರ್ ಆಗಿತ್ತು. ತುಂಬ ಎಂಜಾಯ್ ಆಯಿತು, ನಮಗೆ ತುಂಬ ಖುಷಿ ಆಯಿತು. ನಾವು ಅದು ತುಂಬ 2 ವರ್ಷದಿಂದ ಅನ್ಕೊತಾ ಇದ್ದೀವಿ ಹೋಗ್ಬೇಕು ಕಾಶ್ಮೀರ ಅಂತ. ಹೋದ ವರ್ಷ ಹೋಗ್ಬೇಕಂದ್ರೆ ಆಗಲಿಲ್ಲ, ಅದು ಗಲಾಟೆ ಆಯ್ತಲ್ಲ, ಹಾಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಈ ವರ್ಷ ಬಂದೀವಿ ನಾವು. ಆಸೆ ಈಡೇರಿತು. ಸೂಪರ್ ಆಯಿತು ಇವತ್ತಿನ ಟ್ರಿಪ್ ಮಾತ್ರ. ನೀವು ನೋಡಿರ್ಬೋದು ಇವತ್ತಿನದು ವಿಡಿಯೋ. ಹೇಗೆ ಅನ್ನಿಸ್ತು ನಿಮ್ಗೆ ಇವತ್ತಿನ ವಿಡಿಯೋ? ಚೆನ್ನಾಗಿ ಅನ್ನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಬಂದು ನಾವು ಫ್ರೆಶ್ ಅಪ್ ಆಗಿ ಡೈನಿಂಗ್ ಹಾಲ್ಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಬಂದ್ವಿ ನಾವು. ಡಿನ್ನರ್ ಚೆನ್ನಾಗಿತ್ತು ಇವತ್ತಿಂದು ಊಟ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನ್ನ ಚಾನಲ್ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಹೊಸಬರು ನೋಡ್ತಾ ಇದ್ದೀರಾ ಬೇಗ ಸಪೋರ್ಟ್ ಮಾಡಿ. ಓಕೆ. ಮತ್ತು ನಾಳೆ ನಮ್ಮ ರಿಟರ್ನ್ ಜರ್ನಿ ನಾಳೆ 9 ಗಂಟೆಗೆ ಚೆಕ್ಔಟ್ ಮಾಡಬೇಕು. ಚೆಕ್ಔಟ್ ಮಾಡಿ ಸ್ವಲ್ಪ ಅಷ್ಟೇ ಇಲ್ಲಿದು ಮಾರ್ಕೆಟ್ ಹೇಗಿದೆ ಅಂತ ಅದನ್ನು ನೋಡಿಕೊಂಡು ನಮಗೆ 1 ಗಂಟೆಗೆ ಏರ್ಪೋರ್ಟ್ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಾವು ರಿಟರ್ನ್ ಮತ್ತು ಬೆಂಗಳೂರಿಗೆ. ನಮ್ಮ ರಿಟರ್ನ್ ಜರ್ನಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ನೀವು ನೋಡೋಕ್ಕೆ ಇರಿದಿರಲ್ಲ, ಮತ್ತೆ ಆಗ್ತಾನೆ ಮಾಡೋಣ. ನಡುವೆ ಮಲ್ಕೊಳ್ಳೋಣ, ಲೇಟ್ ಆಯಿತು. ಓಕೆ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.